ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯ ನಮ್ಮ ದೇಹದ ಆಗುಹೋಗುಗಳ ಬಗ್ಗೆ ಮಿಡಿಯುವ ಕೇಂದ್ರ ಬಿಂದು. ಇದರ ಕಾರ್ಯವೈಖರಿ ಸಮರ್ಪಕವಾಗಿದ್ದಲ್ಲಿ ನಮ್ಮ ಶರೀರ ಮತ್ತದರ ಆರೋಗ್ಯ ಉತ್ತಮವಾಗಿರುತ್ತೆ. ಹೃದಯದಲ್ಲಿರುವ 4 ಕವಾಟುಗಳು ತಮ್ಮ ಸಂಕುಚಿತ ಮತ್ತು ಹಿಗ್ಗುವ ಪ್ರಕ್ರಿಯೆಯಿಂದ ರಕ್ತನಾಳಗಳ ಮೂಲಕ ಶುದ್ಧ ರಕ್ತವನ್ನ ದೇಹದ ಇನ್ನಿತರ ಭಾಗಕ್ಕೆ ಹರಿದು ಬಿಡುತ್ತೆ. ಇಂತಹ ಅತಿ ಮುಖ್ಯ ಅಂಗದ ಕಾರ್ಯವೈಖರಿ ಏರುಪೇರಾದಲ್ಲಿ ಹೃದಯ ಕಾಯಿಲೆಯಿಂದ ಬಳಲಬೇಕಾಗುತ್ತೆ. ಹೃದಯದ ಕಾಯಿಲೆ ವಯಸ್ಸಾದವರಲ್ಲಿ ಮಾತ್ರವಲ್ಲ, ಈಗಿನ ಯುವಜನತೆಯಲ್ಲೂ ಕೂಡ ಅತಿ ಹೆಚ್ಚಾಗಿ ಕಂಡುಬರ್ತಿದೆ. ಹೃದಯದ ಕಾಳಜಿ ವಹಿಸೋದು ಅತಿ ಮುಖ್ಯ. ಅದರಲ್ಲೂ ಹೃದಯದ ಚಿಕಿತ್ಸೆ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಕಾವೇರಿ ಹಾಸ್ಪಿಟಲ್ನ ವೈದ್ಯರಾದ ಮಂಜುನಾಥ್ ಪಂಡಿತ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್, ಫಸ್ಟ್ ಆಫ್ ಆಲ್, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ. ಕೂತಲಿಂದ 10 ಗಂಟೆ 12 ಗಂಟೆ ಹೇಳೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಜನರಲ್ಲಿ ನಾವು ಕಾಲಲ್ಲಿ ಸ್ವೆಲ್ಲಿಂಗ್ ಬರುವಂಥದ್ದು ಗಮನಿಸ್ತೀವಿ. ಹೀಗಾಗಿ ಈ ಸ್ವೆಲ್ಲಿಂಗ್ ಅನ್ನುವಂಥ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಕೂತು ಕೆಲಸ ಮಾಡೋದ್ರಿಂದಾಗಿ ಸ್ವೆಲ್ಲಿಂಗ್ ಬರ್ತಿರೋದು ಅಂತ. ಬಟ್ ಈ ಸ್ವೆಲ್ಲಿಂಗ್ ಕೂಡ ಹೃದಯ ಸಮಸ್ಯೆಗೆ ಕಾರಣ ಆಗ್ತಿದೆ ಅನ್ನುವಂಥದ್ದು ನಿಜಕ್ಕೂ ಡೇಂಜರಸ್. ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಮುಖ್ಯ ಏನು? ಜೊತೆಗೆ ಹೃದಯ ಸಂಬಂಧಿಗೆ ಈ ಸ್ವೆಲ್ಲಿಂಗ್ ಕಾರಣ ಆಗೋದು ಹೇಗೆ? ಸ್ವೆಲ್ಲಿಂಗ್ ಅಂದರೆ ಸೈಂಟಿಫಿಕ್ ಟರ್ಮ್, ಅದಕ್ಕೆ ನಾವು ಎಡಿಮಾ ಅಂತ ಯೂಸ್ ಮಾಡ್ತೀವಿ. ಎನಸಾರ್ಕಾ ಅಂತಲೂ ಯೂಸ್ ಮಾಡ್ಬೋದು. ಸ್ವೆಲ್ಲಿಂಗ್ ಜನರಲಿ ಒಂದೇ ಕಾಲಲ್ಲಿ ಅಥವಾ ಒಂದೇ ಕೈಯಲ್ಲಿ ಲೋಕಲ್ ಇದ್ದರೆ ನಮಗೆ ಯೂಶಲಿ ತೊಂದರೆ ಇರಲ್ಲ. ಅದು ಲೋಕಲ್ ಏನಾದ್ರು ಪ್ರಾಬ್ಲಮ್ಸ್ ಇರುತ್ತೆ. ಒಂದು ವೇಳೆ ಸ್ವೆಲ್ಲಿಂಗ್ 2 ಕಾಲಲ್ಲಿದೆ ಅಥವಾ ಇಡೀ ಬಾಡಿಯಲ್ಲಿದೆ ಅಥವಾ ಕಣ್ಣು ಅಕ್ಕಪಕ್ಕ ಇದೆ ಅಥವಾ ನಮ್ದು 2 ಮೇಲೆ ಕೈಯಲ್ಲಿದೆ ಅಂತಂದರೆ ಇದಕ್ಕೆ ನಾವು ಜನರಲೈಸ್ ಸ್ವೆಲ್ಲಿಂಗ್ ಅಥವಾ ಎನಸಾರ್ಕಾ ಅಂತ ಹೇಳ್ತೀವಿ. ಸೊ ಈ ಥರ ಸ್ವೆಲ್ಲಿಂಗ್ ಏನಿದೆ, ಇದೇನು ಇಂಡಿಕೇಟ್ ಮಾಡತ್ತಂದರೆ ಒಂದು ಸಿಸ್ಟಮಿಕ್ ಡಿಸೀಸ್ ಇದೆ, ಒಂದು ಸೀರಿಯಸ್ ಆರ್ಗನ್ ಡಿಸೀಸ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಈ ಆರ್ಗನ್ ಡಿಸೀಸ್ ಯಾವುದಿರ್ಬೋದು? ಸೊ ಇದರಲ್ಲಿ ಎಲ್ಲಕ್ಕಿಂತ ನಮಗೆ ಇಂಪಾರ್ಟೆಂಟ್ ಡಿಸೀಸಸ್ ಬರೋದು 3 ಆರ್ಗನ್ಸಿಂದ. ಒಂದು ಹಾರ್ಟ್ ಡಿಸೀಸ್ ಇರ್ಬೋದು, ಅಥವಾ ಕಿಡ್ನಿ ಡಿಸೀಸ್ ಇರ್ಬೋದು, ಅಥವಾ ಲಿವರ್ ಡಿಸೀಸಸ್ ಇರ್ಬೋದು. ಸೊ ಎಲ್ಲ ಎನಸಾರ್ಕಾ ಅಥವಾ ಎಲ್ಲ ಸ್ವೆಲ್ಲಿಂಗ್ ಆಗೋದು, ಜನರಲೈಸ್ ಸ್ವೆಲ್ಲಿಂಗ್ ಆಗೋದು ಡಿಸೀಸಸ್ ಆಫ್ ಎನಿ ಆಫ್ ದಿಸ್ 3 ಆರ್ಗನ್ಸ್ ಮಾತ್ರ. ಅದು ಬಿಟ್ಬಿಟ್ಟು ಲಾಂಗ್ ಟರ್ಮ್, ನೀವು ಹೇಳಿದಾಗ 10 to 12 ಅವರ್ಸ್ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸ್ಪೆಷಲಿ IT ಪ್ರೊಫೆಷನಲ್ಸ್ ಆಗಲಿ, ಆಮೇಲೆ ಟೀಚರ್ಸ್ ಆಗಲಿ, ಇವಾಗ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಟೀಚಿಂಗ್ ಮಾಡ್ತಾರೆ. ಸೊ ಲಾಂಗ್ ಟರ್ಮ್ ಕೂತ್ಕೊಂಡು ಏನಾಗುತ್ತೆ, ನಮ್ದು ವೀನಸ್ ಪೂಲಿಂಗ್ ಅಂತ ಹೇಳ್ತೀವಿ. ಸೊ ಈಗ ನಾವು ಕೂತಿದ್ದೀವಿ ಅಂತಂದರೆ ನಮ್ಗೆ ಗ್ರಾವಿಟಿ ಆ್ಯಕ್ಟ್ ಆಗ್ತಾ ಇದೆ ನಮ್ಮ ಬಾಡಿ ಮೇಲೆ. ಸೊ ಗ್ರಾವಿಟಿಯಿಂದ ಏನಾಗುತ್ತೆ, ನಮ್ಮದು ಬ್ಲಡ್ ಎಲ್ಲ ಬಾಡಿಯಲ್ಲಿ ಎಷ್ಟಾಗುತ್ತೆ ಅದು ಸ್ಲೋಲಿ ಪೂಲ್ ಆಗ್ತಾ ಇರುತ್ತೆ. ಸೊ ನಮ್ಮದು ಲೋವೆಸ್ಟ್ ಪಾರ್ಟ್ ಇರೋದೇ ಕಾಲು. ಸೊ ವೀನಸ್ ಪೂಲಿಂಗ್ ಆಗಿ ನಮ್ಮ ಕಾಲಲ್ಲಿ ವೇನ್ಸ್ದು ಪ್ರೆಷರ್ಸ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ವೀನಸ್ ಪ್ರೆಷರ್ ಜಾಸ್ತಿ ಆದಾಗ ಆ ವೇನ್ಸಿಂದ ಫ್ಲೂಯಿಡ್, ಎಕ್ಸೆಸ್ ಫ್ಲೂಯಿಡ್ ಹೊರಗಡೆ ಬಂದುಬಿಟ್ಟು ನಮ್ಮ ಕಾಲಲ್ಲಿ ಸ್ವೆಲ್ಲಿಂಗ್ ಕಂಡ್ಕೊಂಡು ಬರುತ್ತೆ. ಓಕೆ ಡಾಕ್ಟರ್, ತಾವೇ ಹೇಳಿದ್ರಿ ಬರೀ ಹಾರ್ಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಅಲ್ಲ ಸ್ವೆಲ್ಲಿಂಗ್, ಕಿಡ್ನಿಗೂ ಸಂಬಂಧಪಟ್ಟಂಗೆ ಬಂದಿರುತ್ತೆ ಅಂತ. ಬಟ್ ಪರ್ಟಿಕ್ಯುಲರ್ ಆಗಿ ಹಾರ್ಟಿಗೆ ಸಂಬಂಧಪಟ್ಟಂಗೆ ಸ್ವೆಲ್ಲಿಂಗ್ ಆಗ್ತಿದೆ ಅಂತಂದರೆ ಅದರ ಟೈಪ್ಸ್ ಬಗ್ಗೆ ಹೇಳೋದಾದರೆ ಹೆಂಗೆ ನಾವು ಗುರ್ತು ಹಿಡಿಯೋದು? ಸ್ವೆಲ್ಲಿಂಗ್ ನಾನು ಹೇಳಿರೋ ಪ್ರಕಾರ 3 ಆರ್ಗನ್ ಡಿಸೀಸಿಂದ ಬರ್ಬೋದು. ಹಾರ್ಟ್ ರಿಲೇಟೆಡ್ ಸ್ವೆಲ್ಲಿಂಗ್ ಏನಿಲ್ಲ ಅಂತಂದ್ರೆ ಒಂದು 70% ಆಕ್ಯುಪೈ ಮಾಡುತ್ತೆ. ಅಂದರೆ ಒಂದು 100 ಜನಕ್ಕೆ ಸ್ವೆಲ್ಲಿಂಗ್ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಒಂದು 60-70% ಜನಕ್ಕೆ ಹಾರ್ಟ್ ಡಿಸೀಸಸ್ಸೇ ಇರುತ್ತೆ. ಅಂದರೆ ಮೆಜಾರಿಟಿ ಸ್ವೆಲ್ಲಿಂಗ್ ಆಗೋದು ಹಾರ್ಟ್ ಪ್ರಾಬ್ಲಮಿಂದಾನೆ. ಸೊ ಹಾರ್ಟ್ ಪ್ರಾಬ್ಲಮಿಂದ ಸ್ವೆಲ್ಲಿಂಗ್ ಯಾಕೆ ಆಗುತ್ತೆ ಅಂತಂದರೆ, ಈಗ ಯಾರಿಗಾದ್ರು ಒಂದು ಹಾರ್ಟ್ ಫೇಲ್ಯೂರ್ ಆಗ್ತಾ ಇದೆ, ಅಥವಾ ಹಾರ್ಟಲ್ಲಿ ಬ್ಲಾಕ್ ಇದೆ, ಅಥವಾ ಹಾರ್ಟ್ ವ್ಯಾಲ್ವ್ ಡಿಸೀಸ್ ಇದೆ, ಅಥವಾ ಹಾರ್ಟ್ದು ಕವರಿಂಗ್ ಪೆರಿಕಾರ್ಡಿಯಮ್ ಅಂತ ಹೇಳ್ತೀವಿ, ಅದ್ರದ್ದು ಏನಾದ್ರು ತೊಂದರೆ ಇದೆ ಅಂತಂದರೆ ಒಂದು ಹಾರ್ಟ್ ಫೇಲ್ಯೂರ್ ಅಂತ ನಾವು ಒಂದು ಸಿಂಪ್ಟಮೆಟಿಕ್ ಸಿಚುವೇಶನ್ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಹಾರ್ಟ್ ಫೇಲ್ಯೂರ್ ವರ್ಸನ್ ಆಗ್ತಾ ಏನಾಗುತ್ತೆ, ಹಾರ್ಟಲ್ಲಿ ಇರೋ ಒಳಗಡೆ ಚೇಂಬರ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಓವರ್ ದ ಪೀರಿಯಡ್ ಆಫ್ ಮಂತ್ಸ್ ಮತ್ತು ಓವರ್ ದ ಪೀರಿಯಡ್ ಆಫ್ ಇಯರ್ಸಲ್ಲಿ ಈ ಪ್ರೆಷರ್ಸ್ ಎಷ್ಟು ಜಾಸ್ತಿ ಆಗುತ್ತಂದರೆ ಇದು ಬ್ಯಾಕ್ವರ್ಡ್ಸ್ ರಿಫ್ಲೆಕ್ಟ್ ಆಗಿಬಿಟ್ಟು ಲಂಗ್ಸ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ಮತ್ತು ರೈಟ್ ಸೈಡ್ ಆಫ್ ದ ಹಾರ್ಟ್ ಪ್ರೆಷರ್ಸು ಜಾಸ್ತಿ ಆಗುತ್ತೆ. ರೈಟ್ ಸೈಡ್ ಆಫ್ ಪ್ರೆಷರ್ಸ್ ಜಾಸ್ತಿ ಆದಾಗ ಸೇಮ್ ನಾನು ಹೇಳ್ದಂಗೆ ವೀನಸ್ ಪ್ರೆಷರ್ಸು ಇಡೀ ಬಾಡಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ವೇನ್ಸಲ್ಲಿರೋ ಬ್ಲಡ್ಡು ಮತ್ತು ಅದರಲ್ಲಿರೋ ಎಕ್ಸ್ಟ್ರಾ ಸಾಫ್ಟ್ ಟಿಶ್ಯೂಸು ಮತ್ತು ಅದರಲ್ಲಿರೋ ಎಕ್ಸ್ಟ್ರಾ ಫ್ಲೂಯಿಡ್ಸು ಸ್ಲೋಲಿ ನಮ್ಮ ವೇನಸ್ ಪೋರ್ಸಿಂದ ಹೊರಗಡೆ ಬರ್ತಾ ಇರುತ್ತೆ. ಸೊ ಹೇಗೆ ನಮ್ಮದು ಫಿಲ್ಟ್ರೇಷನ್ ಸಿಸ್ಟಮಲ್ಲಿ ಪ್ರೆಷರ್ ಜಾಸ್ತಿ ಆದರೆ ನೀರು ಹೊರಗಡೆ ಉಕ್ಕತ್ತೆ, ಸೊ ಇದೇ ಥರ ವೀನಸ್ ಪ್ರೆಷರ್ಸಲ್ಲಿ ಪ್ರೆಷರ್ ಜಾಸ್ತಿ ಆದರೆ ಫ್ಲೂಯಿಡ್ ಹೊರಗಡೆ ಅಕ್ಯುಮುಲೇಟ್ ಆಗುತ್ತೆ. ಸೊ ಇದನ್ನ ಹೇಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಂತಂದರೆ,
ಹಾರ್ಟ್ ರಿಲೇಟೆಡ್ ಸ್ವೆಲ್ಲಿಂಗ್ ಅಂತಿದ್ರೆ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸು ಜೊತೆಗಿರುತ್ತೆ. ಸೊ ಆ ಸಿಂಪ್ಟಮ್ಸು ಚೆಸ್ಟ್ ಪೇನ್ ಆಗಿರ್ಬೋದು, ಅಂದರೆ ಎದೆ ನೋವು ಆಗಿರ್ಬೋದು, ಅಥವಾ ನಡೆದಾಡ್ಬೇಕಾದ್ರೆ ಉಸಿರಾಟಕ್ಕೆ ದಮ್ ಕಟ್ಟತ್ತೆ ಅಂತ ಹೇಳ್ತಾರೆ. ಹಲವು ಜನ ಹೇಳ್ತಾರೆ ನಮ್ಗೆ ಫಸ್ಟ್ ಫ್ಲೋರು ಹತ್ತಕ್ಕಾಗಲ್ಲ, ಅಥವಾ ಒಂದು ಸೆಕೆಂಡ್ ಫ್ಲೋರ್ ಹತ್ತೋಷ್ಟಾಗೆ ನಮ್ಗೆ ಉಸಿರು ಕಟ್ಟತ್ತೆ, ನಿಂತ್ಕೊಂಡು ಹೋಗಬೇಕಾಗತ್ತೆ, ಅದು ಒಂದು 500 ಮೀಟರ್ಸ್ ನಡೆಯೋಕ್ಕಾಗಲ್ಲ, ಅಥವಾ ನಾವು ಬೆಟ್ಟ ಹತ್ತಕ್ಕಾಗಲ್ಲ. ಸೊ ಈ ಥರ ಏನಾದ್ರು ಸಿಂಪ್ಟಮ್ಸ್ ಇದ್ದರೆ, ಅಥವಾ ಏನಾದ್ರು ಎದೆ ಬಡತ ಅಂತ ಹೇಳ್ತಾರೆ, ಸೊ ಈ ಥರ ಸಿಂಪ್ಟಮ್ಸು ಇರ್ಬೋದು. ಅಥವಾ ಸಿಂಕೋಪ್ ಅಂತ ಹೇಳ್ತೀವಿ, ಅಂದರೆ ತಲೆ ಸುತ್ತು ಬರೋದು, ಏನಾದ್ರು ಸ್ವಲ್ಪ ಕೆಲಸ ಮಾಡಿದ್ರೆ ತಲೆ ಸುತ್ತು ಬರೋದು, ಬೆಡ್ಡಿಂದ ಸ್ಟ್ರೇಟಾಗಿ ಎದ್ದು ನಿಂತ್ಕೊಂಡ್ರೆ ತಲೆ ಸುತ್ತು ಬರೋದು. ಸೊ ಈ ಥರ ಎಲ್ಲ ಕಾರ್ಡಿನಲ್ ಸಿಂಪ್ಟಮ್ಸು. ಸೊ ಸ್ವೆಲ್ಲಿಂಗ್ ಜೊತೆಗೆ ಈ ಥರ ಯಾವುದಾದ್ರು ಒಂದು ಸಿಂಪ್ಟಮ್ ಇದ್ದರೆ ನಾವು ಅದನ್ನು ಹಾರ್ಟ್ ರಿಲೇಟೆಡ್ ಅಂತ ಅನ್ಕೋಬೋದು. ಓಕೆ ಡಾಕ್ಟರ್, ಈಗ ಪರ್ಟಿಕ್ಯುಲರ್ ಆಗಿ ಸ್ವೆಲ್ಲಿಂಗ್ ಆದರೆ ಯೂಶ್ವಲಿ ಕಾಲು ನೋವಿಂದನೋ ಅಥವಾ ಕೂತು ಕೆಲಸ ಮಾಡಿದ್ರಿಂದನೇ ಏನಾದರೂ ಸ್ವೆಲ್ಲಿಂಗ್ ಇದ್ದರೆ ಆ ಕ್ಷಣಕ್ಕೆ ಸ್ವೆಲ್ಲಿಂಗ್ ಇರುತ್ತೆ, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅದು ನಾರ್ಮಲ್ ಆಗಿ ಇರುತ್ತೆ ಅನಿಸುತ್ತೆ ಬಹುಶಃ, ಅಂದರೆ ನಾರ್ಮಲ್ ಆಗಿ ಏನಾದರೂ ಸ್ವೆಲ್ಲಿಂಗ್ ಇದ್ದರೆ. ಬಟ್ ಹಾರ್ಟ್ ರಿಲೇಟೆಡಲ್ಲಿ ಆ ಸ್ವೆಲ್ಲಿಂಗ್ ಹಾಗೆ ಇರುತ್ತಾ ಹೇಗೆ? ಹೌದು, ಇದು ತುಂಬ ಒಳ್ಳೆ ಕ್ವೆಶನು. ಸೊ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಾರೆ ಸ್ವೆಲ್ಲಿಂಗಿಂದ. ಸೊ ನಾವು ಅವ್ರಿಗೆ ಫಸ್ಟ್ ಕ್ವೆಶನ್ ಅದೇ ಕೇಳೋದು, ಈ ಸ್ವೆಲ್ಲಿಂಗ್ ಥ್ರೂ ಔಟ್ ಇರುತ್ತಾ, ಅಂದರೆ ಓನ್ಲಿ ನೀವು ಎಂಡ್ ಆಫ್ ದ ಡೇ ನೋಡ್ತೀರಾ, ಅಂದರೆ ಇಡೀ ದಿನ ಕೆಲಸ ಮಾಡಿಬಿಟ್ಟು ಸಂಜೆನೇ ನಿಮ್ಗೆ ಸ್ವೆಲ್ಲಿಂಗ್ ಕಾಣುತ್ತಾ, ಅಥವಾ ಒಂದು ಲಾಂಗ್ ಡ್ರೈವ್ ಮಾಡಿಬಿಟ್ಟು ಸ್ವೆಲ್ಲಿಂಗ್ ಕಾಣುತ್ತಾ, ಅಥವಾ ನೀವು ಯಾವ್ದಾದ್ರು ಒಂದು ಲಾಂಗ್ ಫ್ಲೈಟ್ಸ್ ತೊಗೊಂಡಿದ್ದೀರಾ ಅದಾದಮೇಲೆ ಕೂತ್ಕೊಂಡು ಸ್ವೆಲ್ಲಿಂಗ್ ಬರುತ್ತಾ, ಅಥವಾ ಇಡೀ ದಿನ ಇರುತ್ತಾ? ಸೊ ಇದರಲ್ಲಿ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ಏನಂತಂದರೆ, ಎದ್ದಾದ ತಕ್ಷಣ ಸ್ವೆಲ್ಲಿಂಗ್ ಏನಿರುತ್ತಲ್ಲ ಅದು ಅಂಡರ್ಲೈಯಿಂಗ್ ಸೀರಿಯಸ್ ಡಿಸೀಸ್ನ ರಿಫ್ಲೆಕ್ಟ್ ಮಾಡುತ್ತೆ. ಸೊ ನಾನು ಹೇಳಿರೋ ಪ್ರಕಾರ ಕಿಡ್ನಿ ಡಿಸೀಸ್ ಆಗಲಿ, ಲಿವರ್ ಡಿಸೀಸ್ ಆಗಲಿ, ಮತ್ತು ಹಾರ್ಟ್ ಡಿಸೀಸ್ ಬಿಟ್ಬಿಟ್ಟು ಒಂದು ರೇರ್ ಕಾಸಸ್ ಇದೆ, ಅದರಲ್ಲೂ ಸ್ವೆಲ್ಲಿಂಗ್ ಬರ್ಬೋದು. ಏನಂತಂದರೆ ನಾವು ವೀನಸ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ, ಡೀಪ್ ವೇನ್ ಥ್ರೋಂಬೋಸಿಸ್ಸು, ಅಥವಾ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ, ಅದರಿಂದನೂ ಸ್ವೆಲ್ಲಿಂಗ್ ಬರ್ಬೋದು. ಅಥವಾ ಯಾರೆಲ್ಲರೂ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಎನೀಮಿಯಾ ಅಂತ ಹೇಳ್ತೀವಲ್ಲ, ಸೊ ಹಿಮೋಗ್ಲೋಬಿನ್ ಕಡಿಮೆ ಇದ್ರೂ ಕಾಲಲ್ಲಿ ಸ್ವೆಲ್ಲಿಂಗ್ ಬರ್ಬೋದು. ಅಥವಾ ಯಾರ್ದಾದ್ರು ಬಾಡಿಯಲ್ಲಿ ಪ್ರೋಟೀನ್ ಲೆವೆಲ್ಸ್ ಕಡಿಮೆ ಇದ್ರೂ ಅಲ್ಬುಮಿನ್ ಲೆವೆಲ್ಸ್ ಅಂತ ಹೇಳ್ತೀವಿ. ಸೊ ಅವ್ರದ್ದು ಪ್ರೋಟೀನ್ ಇಂಟೇಕ್ ಕಡಿಮೆ ಇರ್ಬೋದು, ಅಥವಾ ಯಾವುದಾದ್ರು ರೀಸನಿಂದ ಮಾಲ್ ನ್ಯೂಟ್ರಿಷನ್ ಇರ್ಬೋದು, ಅಥವಾ ಯಾವುದಾದ್ರು ರೀಸನಿಂದ ಪ್ರೋಟೀನ್ ಲಾಸ್ ಆಗ್ತಾ ಇರ್ಬೋದು ಬಾಡಿಯಲ್ಲಿ. ಸೊ ಆ ರೀಸನಲ್ಲಿ ಬಾಡಿಯಲ್ಲಿ ಪ್ರೋಟೀನ್ ಕಡಿಮೆ ಇದ್ದರೆ ಅವಾಗೂ ಸ್ವೆಲ್ಲಿಂಗ್ ಬರ್ಬೋದು. ಸೊ ಈ ಸ್ವೆಲ್ಲಿಂಗ್ ಎಲ್ಲ ಏನಿರುತ್ತೆ, ಒಂದ್ಸತಿ ನಾವು ಮಲ್ಕೊಂಡಾದ್ಮೇಲೆ, ಅಂದರೆ ಆ ಗ್ರಾವಿಟಿ ಎಫೆಕ್ಟ್ ನಮ್ಮ ಬಾಡಿಯಿಂದ ತೆಗೆದಾದ್ಮೇಲೆ, ಅವಾಗ ನಾವು ಮಲ್ಕೊಂಡಿದ್ದಾಗೆ ಆ ಗ್ರಾವಿಟಿ ಎಫೆಕ್ಟ್ ಹೋಗ್ಬಿಡೋದು, ಅವಾಗ ಆ ಸ್ವೆಲ್ಲಿಂಗ್ ಡಿಸಪಿಯರ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸ್ವೆಲ್ಲಿಂಗ್ ಆದ ಎಷ್ಟು ದಿನದ ಒಳಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಅಂದರೆ ಈ ಹಾರ್ಟ್ಗೆ ರೀಚ್ ಆಗೋವರೆಗೆ, ಆ ಡೇಂಜರಸ್ ಅನ್ನುವಂಥದ್ದು ಅಲ್ಲಿವರೆಗೆ ರೀಚ್ ಆಗೋವರೆಗೆ ಎಷ್ಟು ಟೈಮ್ ಇದೆ ಡಾಕ್ಟರ್? ಸೊ ಒಂದ್ಸತಿ ನೀವು ಸ್ವೆಲ್ಲಿಂಗ್ ನೀವು ಬಾಡಿಯಲ್ಲಿ ನೀವು ನೋಟಿಸ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೊ ಅದರಲ್ಲಿ ನಾನು ಹೇಳಿದ್ದೀನಿ, ಡೇಂಜರ್ ಸೈನ್ಸ್ ಅಂದರೆ ಸ್ವೆಲ್ಲಿಂಗ್ ನಿಮ್ಮ ಕಣ್ಣು ಅಕ್ಕಪಕ್ಕ ಸಿಗೋದು, ಅಥವಾ ನಿಮ್ದು ಅಪ್ಪರ್ ಲಿಮ್ಸ್ ಅಂದರೆ ನಮ್ಮ ಕೈಯಲ್ಲಿ ಸ್ವೆಲ್ಲಿಂಗ್ ಸಿಗೋದು, ಇದು ಡೇಂಜರ್ ಸೈನ್. ಸೊ ಇದು ಒಂದ್ಸತಿ ನಿಮಗೆ ಗೊತ್ತಾದ ತಕ್ಷಣ ನೀವು ಸೇಮ್ ಡೇನೇ ಹೋಗ್ಬಿಟ್ಟು ಇವ್ಯಾಲ್ಯೂಯೇಟ್ ಮಾಡಬೇಕು ಯಾವ ಥರ ಸ್ವೆಲ್ಲಿಂಗ್ ಇದೆ. ಕಾಲಲ್ಲಿ ಸ್ವೆಲ್ಲಿಂಗ್ ಇರೋದು, ಬೆಳಿಗ್ಗೆ ಡಿಸಪಿಯರ್ ಆಗೋದು, ಇದನ್ನು ನೀವು ಸ್ವಲ್ಪ ಟೈಮ್ ತೊಗೊಂಡು ನೀವು ಹೋಗ್ಬಿಟ್ಟು ಎಲೆಕ್ಟಿವ್ಲಿ ಕನ್ಸಲ್ಟ್ ಮಾಡ್ಬೋದು, ಎಲೆಕ್ಟಿವ್ಲಿ OPD ತೋರಿಸ್ಬೋದು, ರಿಪೋರ್ಟ್ಸ್ ಮಾಡ್ಬೋದು, ಆಮೇಲೆ ನಿಮಗೆ ಫಿಸಿಷಿಯನ್ಸ್ ತೋರಿಸ್ಬೋದು, ಇಫ್ ನೀಡೆಡ್ ಕಾರ್ಡಿಯಾಲಜಿಸ್ಟು ಅಥವಾ ನೆಫ್ರಾಲಜಿಸ್ಟ್ಗೂ ನೀವು ಮುಂದೆ ಹೋಗಿ ತೋರಿಸ್ಬೋದು. ಬಟ್ ಎನಿ ಸ್ವೆಲ್ಲಿಂಗ್ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್ ಇದೆ, ನಾನು ಹೇಳಿದ್ನಲ್ಲ ಆ ಕಾರ್ಡಿನಲ್ ಸಿಂಪ್ಟಮ್ಸು, ಎದೆನೋವಾಗಲಿ, ದಮ್ ಕಟ್ಟೋದಾಗಲಿ, ಅಥವಾ ರೀಸೆಂಟಾಗಿ ನಿಮ್ಗೆ ಏನಾದ್ರು ಚೇಂಜಸ್ ಅನಿಸ್ತಾ ಇದೆಯಾ, ತುಂಬ ನಿಮ್ಗೆ ವೇಟ್ ಗೇನ್ ಆಗಿದೆಯಾ, ಅಥವಾ ಕ್ಲೋತ್ಸ್ ಟೈಟ್ ಆಗಿದೆಯಾ. ಸೊ ಇದು ಒಂಥರ ಏನು ಡಿಟೆಕ್ಟ್ ಮಾಡತ್ತಂದರೆ ನಿಮ್ಮ ಇಡೀ ಬಾಡಿಯಲ್ಲಿ ಸ್ವೆಲ್ಲಿಂಗ್ ಆಗಿರೋದ್ರಿಂದ ವೇಟ್ ಗೇನ್ ಆಗಿರೋ ಥರ ಕಾಣುತ್ತೆ. ಆಮೇಲೆ ಮತ್ತೆ ನಿಮ್ಮ ಕ್ಲೋತ್ಸ್ ಟೈಟ್ ಆಗಿರೋ ಥರನೂ ಕಾಣುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಇದ್ದರೆ ಬೇಗ ಹೋಗೋದು ಒಳ್ಳೆಯದು. ಆ ಕ್ಷಣಕ್ಕೆ ಯಾವ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ ಡಾಕ್ಟರ್? ಸೊ ಇದರಲ್ಲಿ ನಾವು ಕಂಪ್ಲೀಟ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತೀವಿ. ಬ್ಲಡ್ ಇನ್ವೆಸ್ಟಿಗೇಷನ್ಸಲ್ಲಿ ನಾವು ಹಿಮೋಗ್ಲೋಬಿನ್ ಮಾಡಿ ನೋಡ್ತೀವಿ, ಟೋಟಲ್ ಬಾಡಿ ಪ್ರೋಟೀನ್ ಕಂಟೆಂಟ್ ಹೇಗಿದೆ ಅಂತ ನೋಡ್ತೀವಿ. ಆಮೇಲೆ ಮತ್ತೆ 3 ಹಾರ್ಟಿದು 3 ಆರ್ಗನ್ಸ್ದು ಫಂಕ್ಷನ್ ನೋಡ್ತೀವಿ. ಒಂದು ಹಾರ್ಟ್ ಫಂಕ್ಷನ್ ನೋಡ್ಬೇಕಂತಂದ್ರೆ ನಾವು ಒಂದು ECG, ಎಕೋಕಾರ್ಡಿಯೋಗ್ರಾಮ್ ಮತ್ತು ಟ್ರೆಡ್ಮಿಲ್ ಟೆಸ್ಟ್ ಅಡ್ವೈಸ್ ಮಾಡ್ತೀವಿ. ಲಿವರ್ಗೋಸ್ಕರ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಬ್ಲಡ್ ಟೆಸ್ಟ್ ಬರುತ್ತೆ, ಮತ್ತು ಕಿಡ್ನಿಗೋಸ್ಕರ ಕಿಡ್ನಿ ಫಂಕ್ಷನ್ ಟೆಸ್ಟು. ಮತ್ತು ಇದರಲ್ಲಿ ನಮ್ಗೆ ಏನಾದ್ರು ಡೌಟ್ಸ್ ಬಂದರೆ ಮತ್ತೆ ನಾವು ಸೋನೋಗ್ರಫಿ ಮಾರ್ಗದಲ್ಲಿ ಲಿವರಲ್ಲಿ ಏನಾದ್ರು ನಮಗೆ ಡಿಫ್ರೆನ್ಸ್ ಕಾಣ್ತಾ ಇದೆಯಾ, ಅಥವಾ ಕಿಡ್ನಿ ಸೈಜಲ್ಲಿ ಏನಾದ್ರು ತೊಂದರೆ ಅನ್ನಿಸ್ತಾ ಇದೆಯಾ, ಅಥವಾ ಇಫ್ ನೀಡೆಡ್ ಯೂರಿನ್ ಟೆಸ್ಟು ಮಾಡಿಸ್ತೀವಿ. ಓಕೆ ಡಾಕ್ಟರ್, ಇವಾಗ ಈ ಹೃದಯ ಸಂಬಂಧಿ ಕಾಯಿಲೆ ಅನ್ನುವಂಥದ್ದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಬರುತ್ತೆ. ಸೊ ಈ ಸಿಂಪ್ಟಮ್ಸ್ ಅನ್ನುವಂಥದ್ದು ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತಾ ಹೇಗೆ? ಹೌದು, ವೆರಿ ವೆಲ್. ಅಡಲ್ಟ್ಸಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ನೀವು ಹೇಳ್ದಂಗೆ ನಾವು ಕೂತ್ಕೊಂಡಿರ್ತೀವಿ ಅಥವಾ ಎದ್ಕೊಂಡಿರ್ತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಕಾಲಲ್ಲಿ ಸ್ವೆಲ್ಲಿಂಗ್ ಕಂಡೇ ಬಿಡುತ್ತೆ. ಬಟ್ ಮಕ್ಕಳಲ್ಲಿ ಇಷ್ಟು ಬೇಗ ಸಿಂಪ್ಟಮ್ಸ್ ನಾವು ಕಂಡುಹಿಡಿಯೋದು ಸ್ವಲ್ಪ ಡಿಫಿಕಲ್ಟು. ಯಾಕಂದರೆ ಮಕ್ಕಳು ಚಬ್ಬಿನೂ ಇರ್ತಾರೆ, ಅವರಿಗೆ ನಾವು ಫೇಶಿಯಲ್ ಸ್ವೆಲ್ಲಿಂಗು ಅಥವಾ ಕಣ್ಣು ಅಕ್ಕಪಕ್ಕ ನಾವು ಪೆರಿ ಆರ್ಬಿಟಲ್ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಇದನ್ನ ಪಿಕ್ ಮಾಡೋದು ಸ್ವಲ್ಪ ಡಿಫಿಕಲ್ಟು. ಸೊ ಇವ್ರದಲ್ಲಿ ನಾವು ತುಂಬಾ ಸಟಲ್ ಸೈನ್ಸ್ ಇರುತ್ತೆ. ಇವ್ರದಲ್ಲಿ ಹಾರ್ಟ್ ಫೇಲಿಯರ್ ಸಿಂಪ್ಟಮ್ಸ್ ಪಿಕಪ್ ಮಾಡ್ಬೇಕಂತಂದ್ರೆ ತುಂಬಾ ಡಿಫಿಕಲ್ಟು. ಇವ್ರದಲ್ಲಿ ನಾವು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ನೋಡ್ಬೇಕಂತಂದ್ರೆ ಇವ್ರದ್ದು ಲಿವರ್ ಸೈಜ್ ಏನಾದ್ರು ದೊಡ್ಡದಾಗ್ತಾ ಇದೆಯಾ, ಅಪೆಟೈಟ್ ಕಡಿಮೆ ಆಗ್ತಾ ಇದೆಯಾ. ಆಮೇಲೆ ಇವ್ರದಲ್ಲಿ ಇನ್ನೊಂದು ಫಾಲ್ಸ್ ಸೈನ್ ಏನಿರತ್ತಂದ್ರೆ, ನಾನು ಹೇಳಿರೋರಂಗೆ ಸ್ವೆಲ್ಲಿಂಗ್ ಆಗ್ತಾ ನಮ್ಮ ಬಾಡಿ ವೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಇದೊಂದು ಫಾಲ್ಸ್ ಪರ್ಸೆಪ್ಷನ್, ಬೇಬಿ ವೇಟ್ ಗೇನ್ ಚೆನ್ನಾಗಿ ಆಗ್ತಾ ಇದೆ ಅಂತ ಅನ್ಕೋಬಹುದು ಪೇರೆಂಟ್ಸ್.
ಪ್ರೆಗ್ನೆಂಟ್ಸ್, ಬಟ್ ಅದರಲ್ಲಿ ಇನ್ಸ್ಟೆಡ್ ಏನಾಗ್ತಾ ಇದೆ, ಬೇಬಿದು ಮಸಲ್ ಮಾಸ್ ಜಾಸ್ತಿ ಆಗ್ತಾ ಇಲ್ಲ, ಬೇಬಿದು ಸ್ವೆಲ್ಲಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ವೇಟ್ ಜಾಸ್ತಿ ಆಗ್ತದೆ. ಒಂದ್ಸಲ ಸ್ವೆಲ್ಲಿಂಗ್ ಹೋದ ತಕ್ಷಣ ಅದೇ ಸೇಮ್ ಬೇಬಿ ಏನಿಲ್ಲ ಅಂದ್ರೆ ಒಂದು 5 to 7 kilos ಲಾಸ್ ಆಗ್ಬೋದು. ಅಷ್ಟು ಅಮೌಂಟ್ ಆಫ್ ಫ್ಲೂಯಿಡ್ನು ಅಕ್ಯುಮುಲೇಟ್ ಆಗಿರ್ಬೋದು. ಸೊ ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಡಾಕ್ಟರ್ ಅದು? ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾಲು ಊದ್ಕೊಂಡಿದೆ ಅಂತಂದ್ರೆ 1 ತಿಂಗಳೊಳಗೆ ಆ ಥರ ವೆಯ್ಟ್ ಚೇಂಜಸ್ ಆಗುವಂಥದ್ದು ಮಕ್ಕಳಿಗೆ, ಅಥವಾ ಇನ್ನೊಂದು 6 months ಅಲ್ಲೇ ಆ ಚೇಂಜಸ್ ಆಗುವಂಥದ್ದು, ಆ ಥರ ಏನಾದರೂ ಟೈಮ್ ಇರುತ್ತಾ ಹೇಗೆ? ಯೂಶಲಿ ಒಂದು ಸ್ವೆಲ್ಲಿಂಗ್, ಸಿಗ್ನಿಫಿಕೆಂಟ್ ಸ್ವೆಲ್ಲಿಂಗ್ ಅಂತ ಹೇಳ್ಬೇಕಂತಂದ್ರೆ ಒಂದು ಓವರ್ ದ ಪೀರಿಯಡ್ ಆಫ್ 2 to 3 months ಆಗುತ್ತೆ. ಓವರ್ ನೈಟ್ ಆಗೋದಿಲ್ಲ, ಒಂದು 2 to 3 months ಸ್ಲೋಲಿ ಓವರ್ ದ ಪೀರಿಯಡ್ ಆಗುತ್ತೆ. ಸೊ ಅದು ಒನ್ ಡೇ ಏನಾಗತ್ತೆ ಅಂತಂದ್ರೆ ಅದು ಡಿಕಂಪನ್ಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಏನಾಗ್ತಿರತ್ತೆ, ಎಷ್ಟೇ ಸ್ವೆಲ್ಲಿಂಗ್ ಬರಲಿ, ಎಷ್ಟೇ ಹಾರ್ಟ್ ಫೇಲಿಯರ್ ಸಿಚುವೇಶನ್ ಇರಲಿ, ನಮ್ಮ ಹಾರ್ಟ್ ಫೈಟ್ ಮಾಡ್ತಾ ಇರುತ್ತೆ ಆ ಸಿಚುವೇಶನ್ನ. ಒನ್ ಫೈನ್ ಡೇ ಆ ಎಷ್ಟು ಫೈಟ್ ಥ್ರೆಶೋಲ್ಡ್ ಇದೆ ಅದು ಕ್ರಾಸ್ ಆಗಿಬಿಡುತ್ತೆ, ಇಟ್ ಗಿವ್ಸ್ ಅಪ್. ಅದು ಗಿವ್ ಅಪ್ ಆದಮೇಲೆ ನಮಗೆ ಉಸಿರಾಟಕ್ಕೆ ತೊಂದರೆ ಆಗೋದು, ಆಕ್ಸಿಜನ್ ರಿಕ್ವೈರ್ಮೆಂಟ್ ಆಗೋದು, ಹಾಸ್ಪಿಟಲೈಸೇಷನ್ ನೀಡ್ ಬರೋದು. ಓಕೆ ಡಾಕ್ಟರ್, ಇವಾಗ ಮಕ್ಕಳಿಗೆ ಸ್ವೆಲ್ಲಿಂಗ್ ಬರುತ್ತೆ ಅಂತ ತಾವು ಹೇಳಿದ್ರಿ. ಸ್ವೆಲ್ಲಿಂಗ್ನ ಜೊತೆಗೆ ಅವರಿಗೆ ಬೇರೆ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ತಾ ಹೇಗೆ? ಸೊ ಸ್ವೆಲ್ಲಿಂಗ್ ಬಿಟ್ಬಿಟ್ಟು ಬೇರೆ ಸಿಂಪ್ಟಮ್ ಹಾರ್ಟ್ ಫೇಲಿಯರ್ ಮಕ್ಕಳಲ್ಲಿ ಮೇನ್ಲಿ ಕಾಣೋದಂತಂದ್ರೆ ಫೀಡಿಂಗ್ ಇಶ್ಯೂಸ್. ಸೊ ಫೀಡಿಂಗ್ ಆಗ್ತಾ ಇಲ್ಲ, ಲೆಸ್ ದೆನ್ 1 year ಫೀಡ್ ಮಾಡ್ತಾ ಇಲ್ಲ ಸರಿಯಾಗಿ. ಇದು ಬಿಟ್ಬಿಟ್ಟು ಅವ್ರದ್ದು ಯೂರಿನ್ ಔಟ್ಪುಟ್ ಬಹಳ ಇಂಪಾರ್ಟೆಂಟ್ ಅವ್ರದ್ರಲ್ಲಿ. ಯಾಕಂದ್ರೆ ನಾನು ಹೇಳಿರೋ ಪ್ರಕಾರ ಅವರು ಯಾವಾಗಲೂ ಪ್ರೋನ್ ಇರ್ತಾರೆ ಅಥವಾ ಎತ್ಕೊಂಡೇ ಇರ್ತೀವಿ. ಸೊ ಅವ್ರದ್ರಲ್ಲಿ ಕಾಲ್ ಸ್ವೆಲ್ಲಿಂಗ್ ಅಷ್ಟು ಕಂಡು ಬರಲ್ಲ. ಸೊ ಇವ್ರದಲ್ಲಿ ನಾವು ಏನಂತಂದ್ರೆ ಯೂರಿನ್ ಹೇಗೆ ಥ್ರೋ ಮಾಡ್ತಾ ಇದ್ದಾರೆ ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟು. ಈಗ ನಾರ್ಮಲಿ ಒಂದು ಬೇಬಿ ಒಂದು 5 to 6 times ಯೂರಿನ್ ಪಾಸ್ ಮಾಡ್ತಾ ಇದೆ ಡೇ ಟೈಮಲ್ಲಿ, ಅಥವಾ ಒಂದು ನೈಟ್ ಟೈಮಲ್ಲಿ ಒಂದು 2 to 3 times ಡೈಪರ್ ವೆಟ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಇದನ್ನು ನಾವು ಪೇರೆಂಟ್ಸ್ಗೆ ಹೇಳ್ತೀವಿ, ಎಷ್ಟು ಸತಿ ಡೈಪರ್ ವೆಟ್ ಆಗ್ತಿದೆ ನೋಡಿ. ಆಮೇಲೆ ಅವ್ರ ಮನೇಲಿ ಏನಾದ್ರು ವೇಯಿಂಗ್ ಮಷಿನ್ ಇದ್ದರೆ ನಾವು ಡ್ರೈ ಡೈಪರ್ ವೇಟು ಮತ್ತು ವೆಟ್ ಡೈಪರ್ ವೇಟನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳ್ತೀವಿ. ಸೊ ಈ ವೇಟ್ ಡಿಫ್ರೆನ್ಸಿಂದನೂ ನಾವು ಎಷ್ಟು ಯೂರಿನ್ ಬೇಬಿ ಪಾಸ್ ಮಾಡ್ತಾ ಇದೆ ಅದು ನಾವು ಫೈಂಡ್ ಔಟ್ ಮಾಡ್ಬೋದು. ಯಾಕಂದ್ರೆ ಚಿಕ್ಕ ಬೇಬೀಸಲ್ಲಿ ನಾವು ಹೇಳೋಕ್ಕಾಗಲ್ಲ, ಯಾವಾಗ ಯೂರಿನ್ ಮಾಡ್ತೀರಿ ಹೇಳಿ, ಅದನ್ನ ಕಲೆಕ್ಟ್ ಮಾಡೋದೆಲ್ಲ ತುಂಬ ಕಷ್ಟ. ಒಂದು ಅಟ್ಲೀಸ್ಟ್ 5 yearsಗಿಂತ ಕಡಿಮೆ ಇದ್ದವ್ರಿಗೆ ತುಂಬ ಕಷ್ಟ. ಸೊ ಇವ್ರದಲ್ಲಿ ನಾವು ಸ್ಪೆಷಲಿ ಎಷ್ಟು ನೀರು ಕುಡಿಸ್ತಾ ಇದ್ದೀರಾ, ಎಷ್ಟು ಯೂರಿನ್ ಔಟ್ಪುಟ್ ಬರ್ತಾ ಇದೆ, ಇದನ್ನು ನಾವು ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಸೊ ಇದರಲ್ಲಿ ಮಿಸ್ ಮ್ಯಾಚ್ ಇದೆ ಅನ್ಕೊಳ್ಳಿ. ಈಗ ಒಂದು ಬೇಬಿ ಒಂದು 1 liter ನೀರು ಕುಡಿತಾ ಇದೆ, ಬಟ್ ಯೂರಿನ್ ಓನ್ಲಿ 200-300 ml ಬರ್ತಾ ಇದೆ ಅಂತಂದ್ರೆ, ಸೊ ಉಳ್ಕಿರೋದು 700-800 ml ಗ್ಯಾಪ್ ಬಾಡಿಯಲ್ಲೇ ಅಕ್ಯುಮುಲೇಟ್ ಆಗ್ತಾ ಇದೆ. ಓಕೆ ಡಾಕ್ಟರ್, ಇವಾಗ ಮಕ್ಕಳಿಗೆ ಟೆಸ್ಟ್ ಸಂಬಂಧಪಟ್ಟಂಗೆ, ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ದೊಡ್ಡವರಿಗೆ ಹೆಂಗೆ ಮಾಡ್ತೀವಿ ಹಾಗೆ ಇರುತ್ತಾ ಹೇಗೆ? ಮೋಸ್ಟ್ಲಿ ಹಂಗೆ ಇರುತ್ತೆ. ಸೊ ಮಕ್ಕಳಲ್ಲಿ ಈಗ ಯಾರು ಸ್ವೆಲ್ಲಿಂಗ್ ಅಥವಾ ಹಾರ್ಟ್ ಫೇಲಿಯರ್ ಸಿಚುವೇಶನ್ ಬಂದರೆ, ಸೊ ಅದರಲ್ಲಿ ಒಂದು 99% ಕಂಜನೈಟಲ್ ಹಾರ್ಟ್ ಡಿಸೀಸೇ ಇರುತ್ತೆ. ಕಂಜನೈಟಲ್ ಅಂತಂದರೆ ಹಾರ್ಟಲ್ಲಿ ಹೋಲ್ ಇರೋದು ಅಥವಾ ರಕ್ತನಾಳ ಅದ್ಲಾ ಬದಲಿ ಆಗಿರೋದು ಇವೇ ಇರುತ್ತೆ. ಸೊ ಇದನ್ನ ಫೈಂಡ್ ಔಟ್ ಮಾಡೋಕ್ಕೆ ವೆರಿ ಸಿಂಪಲ್ 2D ಎಕೋಕಾರ್ಡಿಯೋಗ್ರಾಮ್ ಟೆಸ್ಟನ್ನೇ ಯೂಟಿಲೈಸ್ ಮಾಡ್ತೀವಿ. ವೆರಿ ರೇರ್ಲಿ ನಮಗೆ ಕ್ಯಾತ್ ಸ್ಟಡಿ ಅಂತ ಹೇಳ್ತೀವಿ. ಸೊ ಅದು ನಾವು ಆಂಜಿಯೋಗ್ರಾಮ್ ಅಥವಾ ಆಂಜಿಯೋಪ್ಲಾಸ್ಟಿ ಮಾಡುವಂಥ ಫ್ಲೂರೋಸ್ಕೋಪಿ ಮಷಿನ್ಸ್ ಇರುತ್ತೆ. ಸೊ ವೆರಿ ರೇರ್ಲಿ ಅವ್ರಿಗೆ ಕ್ಯಾತ್ ಸ್ಟಡಿನೂ ಮಾಡಬೇಕು ಆಗಬಹುದು, ಒಂದು ವೇಳೆ ಕಾಂಪ್ಲೆಕ್ಸ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಇದೆ, ಅಥವಾ ಒಂದು ಏನೋ ಹಾರ್ಟಲ್ಲಿ ಹೋಲ್ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಕ್ಯಾಥೆಟರ್ ಬೇಸ್ಡ್ ಟ್ರೀಟ್ಮೆಂಟ್ ಮಾಡ್ಬೋದಾ ಅಥವಾ ಸರ್ಜರಿ ಬೇಕಾಗತ್ತಾ ಅಂತ ನೋಡೋಕ್ಕೂ ನಾವು ಕ್ಯಾತ್ ಸ್ಟಡಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಕಾಲಲ್ಲಿ ಇರೋ ರಕ್ತನಾಳದಿಂದ ಕ್ಯಾಥೆಟರ್ಸ್ ತೊಗೊಂಡು ಹೋಗ್ಬಿಟ್ಟು ಹಾರ್ಟಲ್ಲಿ ಎಲ್ಲ ಚೇಂಬರ್ಸಲ್ಲಿ ಪ್ರೆಷರ್ಸ್ ಚೆಕ್ ಮಾಡ್ತೀವಿ. ಆಮೇಲೆ ಆಪರೇಬಲ್ ಇದೆಯಾ ಇಲ್ಲ ಅದನ್ನು ಚೆಕ್ ಮಾಡ್ತೀವಿ. ಸೊ 99% ಎಕೋಕಾರ್ಡಿಯೋಗ್ರಾಮಲ್ಲಿ ಡಯಾಗ್ನೋಸಿಸ್ ಆಗಿಬಿಡುತ್ತೆ. ಒಂದು 1 to 2% ಬೇಬೀಸ್ಗೆ ಕ್ಯಾತು ಬೇಕಾಗ್ಬೋದು. ಓಕೆ ಡಾಕ್ಟರ್, ಇವಾಗ ದೊಡ್ಡವರೇ ಇರಬಹುದು, ಈ ಸ್ವೆಲ್ಲಿಂಗ್ ಕಾಣಿದ ತಕ್ಷಣ ಹಾಸ್ಪಿಟಲ್ ಬರ್ತಾರೆ, ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿದ ನಂತರದಲ್ಲಿ ಟ್ರೀಟ್ಮೆಂಟ್ ತಕ್ಷಣಕ್ಕೆ ಶುರು ಮಾಡ್ತೀರಾ ಹೇಗೆ? ಇನ್ ಕೇಸ್ ಅವರಿಗೆ ಏನಾದರೂ ಆಪರೇಷನ್ ಆಗಬೇಕು ಅಂತಂದ್ರೂ ತಕ್ಷಣಕ್ಕೆ ಶುರು ಮಾಡ್ತೀರಾ ಹೇಗೆ? ಹೌದು, ಒಂದು ಪೇಷಂಟ್ಗೆ ಹಾರ್ಟ್ ಫೇಲಿಯರ್ ಮತ್ತು ಹಾರ್ಟ್ ಫೇಲಿಯರ್ ಸಿಂಪ್ಟಮ್ ಸ್ಟಾರ್ಟ್ ಆಗಿದೆ ಅಂತಂದರೆ ಅವ್ರಿಗೆ ಅದರ ಟ್ರೀಟ್ಮೆಂಟ್ ಬಹಳ ಇಂಪಾರ್ಟೆಂಟು. ಯಾಕಂದರೆ ನಮಗೆ ಸ್ವೆಲ್ಲಿಂಗ್ಕಿಂತ ಜಾಸ್ತಿ ಏನಂತಂದರೆ, ಈಗ ಕಾಲಲ್ಲಿ ಸ್ವೆಲ್ಲಿಂಗ್ ಬಂದಿದೆ ಅಂತಂದರೆ ಆಲ್ರೆಡಿ ಎದೆ ಮತ್ತು ಲಂಗ್ಸ್, ಮೇನ್ಲಿ ನಮಗೆ ಲಂಗ್ಸ್ ಒಂದು ಬಲೂನ್ ಅಷ್ಟು ಸಾಫ್ಟ್ ಇರುತ್ತೆ, ಅಲ್ವಿಯೋಲೈ ನಮ್ದು ಏನು ಏರ್ ಎಕ್ಸ್ಚೇಂಜ್ ಕೆಪಾಸಿಟಿ ಇರುತ್ತಲ್ಲ, ಸೊ ಅದರಲ್ಲೂ ನೀರು ತುಂಬಿಕೊಂಡಿದೆ ಅಂತ ಆಯಿತು. ಸೊ ಅವ್ರಿಗೆ ನಾವು ಆ ನೀರು ಕ್ಲಿಯರ್ ಮಾಡೋದು ಎಲ್ಲಕ್ಕಿಂತ ಇಂಪಾರ್ಟೆಂಟು. ಸೊ ಅದಕ್ಕೆ ನಾವು ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಎಷ್ಟಾಗತ್ತೆ ಇಷ್ಟು ಸ್ವೆಲ್ಲಿಂಗು ಯೂರಿನ್ ಮಾರ್ಗದಿಂದ ನಾವು ಬಾಡಿಯಿಂದ ಆಚೆ ಹಾಕಕ್ಕೆ ಟ್ರೈ ಮಾಡ್ತೀವಿ. ಸೊ ಇಮಿಡಿಯೇಟ್ಲಿ ನಾವು ರಿಕಗ್ನೈಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಒಂದು ವೇಳೆ ಆ ಪರ್ಟಿಕ್ಯುಲರ್ ಪೇಷಂಟು ನೋನ್ ಹಾರ್ಟ್ ಡಿಸೀಸ್ ಇದೆ, ಈಗ ಮೆಡಿಸಿನ್ ಮೇಲೆ ಇದ್ದಾರೆ ಅಂತಂದರೆ ನಾವು ಇಂಜೆಕ್ಷನ್ ಬದಲಾಗಿ ಓರಲ್ ಮೆಡಿಕೇಶನ್ಸು ಕೊಡ್ಬೋದು. ಸೊ ಈ ಮೆಡಿಸಿನ್ಸಿಂದನೂ ಸ್ವೆಲ್ಲಿಂಗ್ ಸ್ಲೋಲಿ ಓವರ್ ದ ಟೈಮ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಇವಾಗ ಈ ಸ್ವೆಲ್ಲಿಂಗಿಂದಾಗಿ ಎಟ್ ಅ ಟೈಮ್ ಕಿಡ್ನಿ ಮತ್ತು ಹಾರ್ಟ್ ಸಮಸ್ಯೆ ಎರಡೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಈಗ ತಾವೇ ಹೇಳಿದ್ರಿ ನೀರು ತುಂಬ್ಕೊಂಡ್ಬಿಡುತ್ತೆ ಅಂತ, ಒಟ್ಟಿಗೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ತುಂಬ ಚಾನ್ಸಸ್ ಇರುತ್ತೆ. ಯಾಕಂದರೆ ಅದಕ್ಕೆ ಒಂದು ಸೈಂಟಿಫಿಕಲ್ ಟರ್ಮ್ ಇದೆ, ಕಾರ್ಡಿಯೋ ರೀನಲ್ ಸಿಂಡ್ರೋಮ್ ಅಂತ. ಕಾರ್ಡಿಯೋ ಅಂದರೆ ಹಾರ್ಟು, ರೀನಲ್ ಅಂದರೆ ಕಿಡ್ನೀಸು. ಸೊ ಹಾರ್ಟ್ ಡಿಸೀಸಿಂದ ಲಾಂಗ್ ಟರ್ಮ್ ಆಗಿ ಒಂದು 5 to 10 years ಹಾರ್ಟ್ ಡಿಸೀಸ್ ಇದೆ, ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ, ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಇದೆ ಅಂದರೆ ಕಿಡ್ನಿ ಡಿಸೀಸು ಆಗ್ಬೋದು. ಆಮೇಲೆ ಕಿಡ್ನಿ ಡಿಸೀಸ್ ಇದೆ ಒಂದು 5-10 ವರ್ಷದಿಂದ, ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ, ಡಿಸೀಸ್ ಪ್ರೋಗ್ರೆಸ್ ಆಗ್ತಿದೆ ಅಂದರೆ
ಕಿಡ್ನಿ ಡಿಸೀಸಿಂದ ಹಾರ್ಟ್ ಡಿಸೀಸು ಆಗ್ಬೋದು. ಸೊ ಅದಕ್ಕೆ ಕಾರ್ಡಿಯೋರಿನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಎರಡು ತುಂಬ ಕ್ಲೋಸ್ಲಿ ರಿಲೇಟೆಡ್. ಈಗ ಒಂದು ಹಾರ್ಟ್ ಫೇಲ್ಯೂರಲ್ಲಿ ಕಿಡ್ನಿ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಸೊ ನಾವು ಕಿಡ್ನಿ ಡಿಸೀಸ್ ಆಗ್ತಾ ಇದೆಯಲ್ಲ, ಕಿಡ್ನಿ ಫಂಕ್ಷನ್ ಹೇಗಿದೆ, ಯೂರಿನ್ ಹೇಗೆ ಥ್ರೋ ಮಾಡ್ತಾ ಇದೆ ಪೇಷಂಟು, ಸೊ ಇದನ್ನೆಲ್ಲ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇರ್ತೀವಿ. ಸೊ ಒಂದು ಕಾರ್ಡಿಯೋಲಜಿಸ್ಟು ಮತ್ತು ನೆಫ್ರಾಲಜಿಸ್ಟು ಯಾವಾಗಲೂ ಜೊತೆಗೆ ಕೆಲಸ ಮಾಡಲೇಬೇಕು ಹಾರ್ಟ್ ಫೇಲ್ಯೂರಲ್ಲಿ. ಯಾಕಂತಂದರೆ ಎರಡು ಡಿಸೀಸು ಎರಡು ಕಾಸ್ ಮಾಡ್ಬೋದು. ಹಾರ್ಟಿಂದ ಕಿಡ್ನಿ ಡಿಸೀಸು ಬರ್ಬೋದು, ಕಿಡ್ನಿಯಿಂದ ಹಾರ್ಟ್ ಡಿಸೀಸು ಬರ್ಬೋದು. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಕೆಲವು ಜನರಲ್ಲಿ ಸಾಮಾನ್ಯವಾಗಿರುವಂಥ ಪ್ರಶ್ನೆ ಇದು. ಈ ಹಾರ್ಟಿಗೆ ಸಂಬಂಧಪಟ್ಟಂಗೆ ಅವರೇನೋ ಟ್ಯಾಬ್ಲೆಟ್ ತಗೊಂಡಿರ್ತಾರೆ ಅಥವಾ ಚಿಕಿತ್ಸೆ ಪಡಿತಾ ಇರ್ತಾರೆ. ಈ ಟ್ಯಾಬ್ಲೆಟಿಂದಾಗಿ ಕಿಡ್ನಿಗೆ ಸಮಸ್ಯೆ ಆಗ್ತಿದೆ ಅಂತ ಕೆಲವರಲ್ಲಿ ಒಂದು ಡೌಟ್ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಬರ್ತಿದೆ ಅಂತ ಅನ್ಕೋತಾರೆ ಟ್ಯಾಬ್ಲೆಟಿಂದಾಗಿ. ಇದು ನಿಜಾನಾ? ಇಲ್ಲ, ಇದು ಒಂಥರ ಫಾಲ್ಸ್ಲಿ ರೂಮರ್ಡ್ ಅಂತ ಹೇಳ್ಬೋದು ನಾವು. ಇದಂತಂದರೆ ಹೆಂಗಂತಂದರೆ ಒಂದು ಸರ್ಟನ್ ಬೆನಿಫಿಟ್ಗೋಸ್ಕರ ರೂಮರ್ಸ್ ಸ್ಪ್ರೆಡ್ ಮಾಡಿರೋರಂಗೆ. ಸೊ ನೀವು ಏನೇ ಒಂದು ಮೆಡಿಸಿನ್ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ, ಅದು ನೀವು ಅಡ್ವೈಸ್ಡ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಿಮ್ಮ ಕಿಡ್ನಿಗೆ ಎಫೆಕ್ಟ್ ಆಗಲ್ಲ. ಆಮೇಲೆ ನಿಮ್ಗೆ ಯಾವುದೇ ಒಂದು ಮಾಡರ್ನ್ ಮೆಡಿಸಿನ್ ಕೊಡ್ತಾ ಇದ್ದಾರೆ, ಮಾಡರ್ನ್ ಡಾಕ್ಟರ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಕಿಡ್ನಿ ಫಂಕ್ಷನ್ಸ್ ಮುಂಚೆನೇ ಇವ್ಯಾಲ್ಯೂಯೇಟ್ ಮಾಡಿರ್ತಾರೆ. ಅದು ಹೇಳಾದ್ಮೇಲೂ ಎಷ್ಟೊಂದು ಮೆಡಿಸಿನ್ಸ್ ಇದೆ, ಇದರಿಂದ ನಮ್ಮ ಕಿಡ್ನಿ ಫಂಕ್ಷನ್ಸ್ ಸ್ಲೋಲಿ ಡಿಟೋರಿಯೇಟ್ ಆಗಬಹುದು. ಸೊ ಇದರಲ್ಲಿ ನಾವು ಏನು ನೋಡ್ತೀವಿ, ಈ ಮೆಡಿಸಿನ್ ಕೊಡೋದ್ರಿಂದ ಬೆನಿಫಿಟ್ ಇದೆಯಾ ಅಥವಾ ಕಿಡ್ನಿ ಎಫೆಕ್ಟ್ ಜಾಸ್ತಿ ಇದೆಯಾ. ಸೊ ಇದನ್ನು ನಾವು ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ. ಸೊ ಅಂಥ ಸಿಚುವೇಶನ್ಸಲ್ಲಿ ಸ್ವಲ್ಪ ಡ್ರಗ್ಸ್ ಇದೆ, ಅದಕ್ಕೆ ನೆಫ್ರೋಟಾಕ್ಸಿಕ್ ಅಂತ ಹೇಳ್ತೀವಿ. ಅಂದರೆ ಈ ಮೆಡಿಸಿನ್ ಕೊಡೋದ್ರಿಂದ ಕಿಡ್ನಿ ಮೇಲೆ ಪ್ರಾಬ್ಲಮ್ ಆಗಬಹುದು ಅಂತ. ಸೊ ಆ ಸಿಚುವೇಶನ್ಸಲ್ಲಿ ಏನು ಹೇಳ್ತೀವಿ ನಾವು, ಎವ್ರಿ 15 days ಒನ್ಸ್ ನಾವು ಕಿಡ್ನಿ ಫಂಕ್ಷನ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಈ ಕಿಡ್ನಿ ಫಂಕ್ಷನಲ್ಲಿ ಮೇನ್ಲಿ ಬರೋದು ಕ್ರಿಯಾಟಿನಿನ್ ಅಂತ. ಸೊ ಈ ಕ್ರಿಯಾಟಿನಿನ್ ಲೆವೆಲ್ನ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಈ ಲೆವೆಲ್ ಮೇಲೆ ಹೋಗ್ತಾ ಇದೆಯಾ, ಕಡಿಮೆ ಕೆಳಗೆ ಹೋಗ್ತಾ ಇದೆಯಾ. ಸೊ ಸರ್ಟನ್ ಸಿಚುವೇಶನ್ಸ್ ಇರ್ಬೋದು, ಈಗ ನಾವು ಮೆಡಿಸಿನ್ಸ್ ಕೊಟ್ಬಿಡ್ತೀವಿ, ಪೇಷಂಟ್ ಎಲ್ಲರೂ ಹಳ್ಳಿಯಿಂದ ಇರ್ತಾರೆ ಅಥವಾ ದೂರದಿಂದ ಇರ್ತಾರೆ, ಮೆಡಿಸಿನ್ ತೊಗೊಂಡು ಹೋಗ್ಬಿಡ್ತಾರೆ, ಬ್ಲಡ್ ರಿಪೋರ್ಟ್ ಮಾಡ್ಸೋಕ್ಕಾಗಲ್ಲ. ಆಮೇಲೆ ಒಂದು 3-4 ತಿಂಗಳಾದ್ಮೇಲೆ ನೋಡಾದ್ಮೇಲೆ ಕ್ರಿಯಾಟಿನಿನ್ ಜಾಸ್ತಿ ಆಗಿರ್ಬೋದು. ಸೊ ಇದು ವೆರಿ ರೇರ್ ಇನ್ಸ್ಟೆನ್ಸ್, ಬಟ್ ಇದನ್ನು ನಾವು ಕ್ಲೋಸ್ಲಿ ಅಬ್ಸರ್ವ್ ಮಾಡಬೇಕು. ಬಟ್ ಅಡ್ವೈಸ್ಡ್, ನೀವು ನಿಮ್ಗೆ ಎಷ್ಟು ಅಡ್ವೈಸ್ ಮಾಡಿದೆ ಅಷ್ಟೇ ನೀವು ಮೆಡಿಸಿನ್ ತೊಗೊಂಡು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಇದ್ರೆ ಯಾವುದೂ ಮೆಡಿಸಿನ್ ನಿಮಗೆ ಹಾರ್ಮ್ ಮಾಡೋದಿಲ್ಲ. ಓಕೆ ಓಕೆ ಡಾಕ್ಟರ್, ನಾನು ಆಗಲೇ ಹೇಳಿದೆ, ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ 10 ಗಂಟೆ 12 ಗಂಟೆ ಕೂತಲ್ಲೇ ಕೆಲಸ ಮಾಡ್ತಿರ್ತಾರೆ. ಈ ಕೂತು ಕೆಲಸ ಮಾಡುವಂಥದ್ದೇ ಮುಂದೆ ಹೃದಯ ಸಂಬಂಧಿ ಕಾಯಿಲೆಗೆ ಕಾರಣ ಆಗಬಹುದಾ, ಹೇಗೆ? ಸೊ ಕೂತ್ಕೊಂಡೆ ಕೆಲಸ ಮಾಡೋದ್ರಿಂದ ಡೈರೆಕ್ಟ್ಲಿ ಹಾರ್ಟ್ ಡಿಸೀಸ್ ಆಗೋದು ಸ್ವಲ್ಪ ರೇರು. ಯಾಕಂತಂದರೆ ಕೂತ್ ಕೆಲಸ ಮಾಡೋದ್ರಿಂದ ನಿಮಗೆ ಮೇನ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಡೆವಲಪ್ ಆಗುತ್ತೆ. ಸೊ ಎಂಥ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ನಿಮಗೆ ಲಾಂಗ್ ಟೈಮ್ ಕೂತ್ಕೊಂಡಿರೋದ್ರಿಂದ ವೇಟ್ ಗೇನ್ ಆಗುತ್ತೆ. ಸೊ ವೇಟ್ ಗೇನಿಂದ ನಿಮಗೆ ಬ್ಲಡ್ ಪ್ರೆಷರ್ ಬರ್ಬೋದು, ಡಯಾಬಿಟೀಸ್ ಬರ್ಬೋದು, ಅಥವಾ ಲಾಂಗ್ ಟರ್ಮ್ ಕೂತ್ಕೊಂಡಿಂದ ವೆರಿಕೋಸ್ ವೇನ್ಸ್ ಆಗ್ಬೋದು, ಅಥವಾ ನಿಮ್ಮ ಕಾಲಲ್ಲಿ ವೇನ್ಸ್ ಇರುತ್ತೆ, ಸೊ ಡೀಪ್ ವೇನ್ ಥ್ರೋಂಬೋಸಿಸ್ ಆಗ್ಬೋದು. ಸೊ ಈ ಡೀಪ್ ವೇನ್ ಥ್ರೋಂಬೋಸಿಸ್ಸು, ಡಯಾಬಿಟೀಸು, ಮತ್ತು ನಿಮಗೆ ಶುಗರು, ಡಯಾಬಿಟೀಸು, ಮತ್ತು ಬ್ಲಡ್ ಪ್ರೆಷರು, ಮತ್ತು ವೇಟ್ ಗೇನ್. ಸೊ ಇದೆಲ್ಲ ನಮಗೆ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಇದೇ ರಿಸ್ಕ್ ಫ್ಯಾಕ್ಟರ್ ಒಂದು 10-15 ವರ್ಷಗಟ್ಟಲೆ ಹೋದರೆ ಇವೆಂಚುಲಿ ಹಾರ್ಟ್ ಡಿಸೀಸ್ ಆಗುತ್ತೆ. ಸೊ ಇದು ಓವರ್ ನೈಟ್ ಆಗಲ್ಲ. ಅಂದರೆ ಒಂದು ವಾರ ನಾನು ಲಾಂಗ್ ಟರ್ಮ್ ಕೂತ್ಕೊಂಡಿದ್ದೀನಿ ಅಂತಂದರೆ ನಾಳೆ ನಮಗೆ ಹಾರ್ಟ್ ಡಿಸೀಸ್ ಆಗಲ್ಲ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್, ಓವರ್ ದ ಪೀರಿಯಡ್ ಆಫ್ ಇಯರ್ಸ್, ಸೊ ಇದೇ ಥರ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಡೆವಲಪ್ ಆಗುತ್ತೆ. ಆ ರಿಸ್ಕ್ ಫ್ಯಾಕ್ಟರ್ಸಿಂದ ಹಾರ್ಟ್ ಡಿಸೀಸ್ ಡೆವಲಪ್ ಆಗಬಹುದು. ಓಕೆ ಡಾಕ್ಟರ್, ಹಾರ್ಟ್ ಫೇಲ್ಯೂರ್ ವರ್ಡ್ ಕೇಳಬೇಕಾದ್ರೇ ಸಾಕಷ್ಟು ಜನರಿಗೆ ಭಯ ಆಗುತ್ತೆ. ಫಸ್ಟ್ ಆಫ್ ಆಲ್, ಹಾರ್ಟ್ ಫೇಲ್ಯೂರ್ ಆಗೋದಕ್ಕೆ ರೀಸನ್ ಏನು? ಹೃದಯದೊಳಗೆ ಏನೆಲ್ಲ ಆಗ್ತಿರುತ್ತೆ? ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ. ಸೊ ಸೈಂಟಿಫಿಕಲಿ ಏನು ಹೇಳುತ್ತಂದ್ರೆ, ಈಗ ಹಾರ್ಟ್ ಪಂಪಿಂಗ್ ಒಂದು 55 to 60% ಇದೆ. ಸೊ ಇವನ್ ಒಂದು 5% ಹಾರ್ಟ್ ಪಂಪಿಂಗ್ ಕಡಿಮೆ ಆದ್ರೂ ಹಾರ್ಟ್ ಫೇಲ್ಯೂರ್ ಸಿಚುವೇಶನ್ ಆಗಬಹುದಂತ. ಸೊ ಹಾರ್ಟ್ ಫೇಲ್ಯೂರ್ ಒಂದು 50% ಎಜೆಕ್ಷನ್ ಫ್ರಾಕ್ಷನ್ವರೆಗೂ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಒಂದು ಸಿವಿಯರ್ ಹಾರ್ಟ್ ಫೇಲ್ಯೂರ್ ಆಗಿರುತ್ತೆ, ಒಂದು 10-15% ಅಷ್ಟೇ ಹಾರ್ಟ್ ಹೊಡ್ಕೊಳ್ತಾ ಇರುತ್ತೆ, ಅವ್ರಿಗೂ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಮತ್ತೆ ನೋಡಬೇಕಾಗತ್ತೆ, ಯಾಕೆ ಹಾರ್ಟ್ ಫೇಲ್ಯೂರ್ ಆಗಿದೆ, ಏನು ಡಿಸೀಸ್ ಇದೆ, ಇದಕ್ಕೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆಯಾ, ಅಥವಾ ಇದು ಪ್ರೋಗ್ರೆಸ್ ಆಗ್ತಾನೆ ಇರುತ್ತಾ, ಮತ್ತು ಅವ್ರ ಏಜ್ ಏನಿದೆ, ಇದಕ್ಕೆ ನಾವು ಬೇರೆ ಏನಾದ್ರು ಟ್ರೀಟ್ಮೆಂಟು ಮತ್ತು ಥೆರಪಿ ಪ್ರೊವೈಡ್ ಮಾಡ್ಬೋದಾ. ಸೊ ಅದೇ ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ. ನೋಡೋದಕ್ಕೆ ವ್ಯಕ್ತಿಗಳು ತುಂಬ ಹೆಲ್ದಿ ಆಗಿರ್ತಾರೆ, ಫಿಟ್ ಆಗಿರ್ತಾರೆ. ಸಾಕಷ್ಟು ವಿಡಿಯೋಗಳನ್ನೇ ನಾವು ನೋಡಿದ್ದೀವಿ. ಜಿಮ್ಮಲ್ಲಿ ಇರ್ತಾರೆ, ಎಕ್ಸಸೈಸ್ ಮಾಡ್ತಿರ್ತಾರೆ, ಸಡನ್ ಆಗಿ ಕುಸಿದು ಬಿದ್ದು ಮೃತಪಟ್ಟಿರ್ತಾರೆ. ಇಷ್ಟು ಯಂಗ್ ಜನರೇಷನಲ್ಲಿ ಇಂತಹ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು? ಇದು ಕೂಡ ಹಾರ್ಟ್ ಫೇಲ್ಯೂರಾ, ಹೇಗೆ? ಸಡನ್ ಕಾರ್ಡಿಯಾಕ್ ಡೆತ್ ಆಗಕ್ಕೆ ಹಲವಾರು ರೀಸನ್ಸ್ ಇದೆ. ಸೊ ಇದರಲ್ಲಿ ಮೇನ್ ರೀಸನ್ ಬಂದ್ಬಿಟ್ಟು ಬರೋದು ಜೆನೆಟಿಕ್ಸು. ಸೊ ಯಾರು ಜಿಮ್ಗೆ ಹೋಗ್ತಾರೆ ಅವ್ರಿಗೆ ಸಡನ್ ಕಾರ್ಡಿಯಾಕ್ ಡೆತ್ ಆಗತ್ತಂತ ಏನು ಅನ್ಕೊಂತೀವಲ್ಲ, ಅದು ಸುಳ್ಳು. ಮೇನ್ಲಿ ನಮ್ದು ಫ್ಯಾಮಿಲಿಯಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ. ಸೊ ನಾನು ಯಾರೇ ನನಗೆ ಈ ಕ್ವೆಶನ್ ಕೇಳಿದ್ರು ನಾವು ಅದೇ ಹೇಳ್ತೀವಿ. ಸೊ ನೀವು ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕು ಆಸ್ ಅನ್ ಇಂಡಿವಿಜುವಲ್, ನನಗೆ ಸಡನ್ ಕಾರ್ಡಿಯಾಕ್ ಡೆತ್ ಆಗುವಂಥ ಪೊಟೆನ್ಷಿಯಲ್ ಇದೆಯಾ ಇಲ್ವಾ ಅಂತ. ಇದನ್ನ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕ್ವೆಶನ್ ನಾವು ನಮಗೆ ಕೇಳಬೇಕು. ನಮ್ಮ ಮನೇಲಿ ಯಾರಿಗಾರು ಸಡನ್ ಕಾರ್ಡಿಯಾಕ್ ಡೆತ್ ಆಗಿದೆಯಾ, ಅಥವಾ ನಮ್ದು ಫಾರ್ ರಿಲೇಟಿವ್ಸಲ್ಲಿ ಯಾರು ಸಡನ್ ಕಾರ್ಡಿಯಾಕ್ ಡೆತ್ ಆಗಿದೆಯಾ, ಇಷ್ಟು ನಾವು ಕೇಳಿಬಿಟ್ರೆ ಒಂದು 80-90% ನಾವು ಡಿಸೀಸಸ್ನ ಆಲ್ರೆಡಿ ರೂಲ್ ಔಟ್ ಮಾಡಿಬಿಟ್ಟಿರ್ತೀವಿ. ಇದು ಬಿಟ್ಬಿಟ್ಟು ನಾವು ಒಂದು 30 years ಆದಮೇಲೆ ನಾವು ಒಂದು ರೂಟೀನ್ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ, ಅಥವಾ ಡಾಕ್ಟರ್ ಹತ್ರ ಹೋಗಿ ನಮ್ಮ
ಕನ್ಸರ್ನ್ ಹೇಳಿದ್ರೆ ನಾವು ಹಿಂಗೆ ಜಿಮ್ ಮಾಡ್ತಾ ಇದ್ದೀವಿ ಅಥವಾ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ, ಸೊ ಇದಕ್ಕೋಸ್ಕರ ನಾವು ಏನು ಪ್ರಿಕಾಷನ್ ತೊಗೋಬೇಕು, ನಮಗೆ ಸಡನ್ ಕಾರ್ಡಿಯಕ್ ಡೆತ್ ಹೇಗೆ ಪ್ರಿವೆಂಟ್ ಮಾಡಬೇಕು ಅಂತಂದರೆ ಅವ್ರು ನಿಮ್ಗೆ ಎಜುಕೇಟ್ ಮಾಡ್ತಾರೆ. ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಹೈ ಇದ್ದರೆ CT ಆಂಜಿಯೋಗ್ರಾಮ್ ಮಾಡಿ ನೋಡ್ತಾರೆ. ಯಾಕಂದರೆ ಹಲವಾರು ರೀಸನ್ಸ್ ಇರುತ್ತೆ, ಅದು ಅನ್ಡಿಟೆಕ್ಟಬಲ್ ಇರುತ್ತೆ. ಒಂದ್ಸಲ ಮಾಡಬೇಕು, ಫಾರ್ ಎಕ್ಸಾಂಪಲ್ 6 ಮಂತ್ಸ್ ಒಂದ್ಸಲ, 1 ವರ್ಷಕ್ಕೊಂದ್ಸಲ. ಸೊ 1 ವರ್ಷಕ್ಕೆ ಒಂದ್ಸತೆ ಯೂಶಲಿ ಅಡ್ವೈಸಬಲ್. ಸೊ ಒನ್ಸ್ ನೀವು 30 ಇಯರ್ಸ್ ಕ್ರಾಸ್ ಆದಮೇಲೆ ಇಯರ್ಲಿ ಒನ್ಸು ಎಕೋ ಮತ್ತು ಟ್ರೆಡ್ಮಿಲ್ ಟೆಸ್ಟ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಹೃದಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು, ನಮಸ್ಕಾರ. ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾವೇರಿ ಹಾಸ್ಪಿಟಲ್, 23713/3, ಹಳೆ HAL ಏರ್ಪೋರ್ಟ್ ರೋಡ್, ಮುನೇನಕೊಳಲು ಮೇನ್ ರೋಡ್, ಮಾರತ್ತಹಳ್ಳಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 08040804180, ಮತ್ತೊಂದು ಸಂಖ್ಯೆ 08068068606. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.